ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಹಳ್ಳಿ ಮಿನಿ ವ್ಲಾಗ್ ಪಾರ್ಟ್ 2. ಅಭಿಷೇಕ ಮತ್ತು ಪೂಜೆ ಎಲ್ಲ ಮುಗೀತು. ಅಮ್ಮ ಮನೆಯಿಂದ ಪಲಾವ್ ಮಾಡ್ಕೊಂಡು ಬಂದಿದ್ರು. ಅಲ್ಲೇ ದೇವಸ್ಥಾನ ಹತ್ರನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಏನೇ ಆಗಲಿ ಬಾಳೆ ಎಲೆಲಿ ಊಟ ಮಾಡೋದು ಒಂಥರ ಚಂದ ಅಲ್ವಾ. ಇಲ್ಲಿ ನೋಡಿ, ಸಮರ್ಥ್ ನಾಯಿಗೆ ಹೊಡಿತಿದ್ದ. ಹೊಡಿಬಾರ್ದು, ಹೀಗೆ ತಲೆ ಸವರ್ಬೇಕು ಅಂತ ತೋರಿಸಿ ಹಾಗೆ ಸ್ವಲ್ಪ ಹೊತ್ತು ನಾಯಿ ಜೊತೆ ಆಟ ಆಡಿದ್ವಿ. ಹಾಗೆ ನಮ್ಮ ಫಾರ್ಮ್ ಕಡೆ ಹೋಗೋಣ ಅಂತ ಹೊರಟ್ವಿ. ತೋಟಗೇನೋ ಬಂದ್ವಿ. ಎಳ್ನೀರು ಕುಡಿಯೋಣ ಅಂದರೆ ಜಾವಣಿನೇ ಇಲ್ಲ. ಆಮೇಲೆ ಖುಷಿ ಸಮರ್ಥ್ ನಮ್ಮನ್ನ ಎತ್ತಿ ನಾವು ಬೀಳಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಹಸ್ಬೆಂಡ್ ಟ್ರೈ ಮಾಡೋಣ ಅಂತ ಸಮರ್ಥ್ನ ಎತ್ತಿದ್ರು. ಆದ್ರೆ ಅವನು ಹೀಗೆ ಹೇಳ್ದ ನೋಡಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಬಂದ. ಅವನು ಪಟ ಅಂತ ಮರ ಹತ್ತಿ ಎಳ್ನೀರನ್ನ ಬೀಳಿಸ್ದ. ಏನೇ ಆಗಲಿ ಹಳ್ಳಿ ಹುಡುಗರು ಫುಲ್ ಸ್ಟ್ರಾಂಗ್ ಅಪ್ಪ. ಆಮೇಲೆ ಎಳ್ನೀರ ಕೊಚ್ಕೊಂಡು ಕುಡಿದ್ವಿ. ಹಾಗೆ ನಮ್ಮ ತೋಟದಲ್ಲಿರೋ ಬಾವಿ ಕಡೆ ಬಂದ್ವಿ. ಇಲ್ಲಿ ನೋಡಿ, ಇವರು ಕಾಂಪಿಟೇಷನ್ ಮೇಲೆ ಕಾಯಿನ ಬಾವಿಗೆ ಹಾಕ್ತಿದ್ರು. ನಾವು ಚಿಕ್ಕವರಿದ್ದಾಗ ಈ ಜಾಗದಲ್ಲಿ ಸಮ್ಟೈಮ್ಸ್ ಊಟ ಎಲ್ಲ ಮಾಡ್ತಿದ್ವಿ. ಇವಾಗ ಸ್ಟಾರ್ಟರ್ನ ಇಟ್ಟಿದ್ದಾರೆ, ಯಾರೂ ಅಷ್ಟು ಹೋಗೋದಿಲ್ಲ. ನಾವು ತೋಟನ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದು ಕಡೆ ಅಮ್ಮ ದೊಡ್ಡಮ್ಮ ಅವರು ಅಡುಗೆ ಮಾಡ್ತಿದ್ರು. ಯಾಕೆ ಇಷ್ಟೊಂದು ಅಡುಗೆ ಮಾಡ್ತಿದ್ದಾರೆ ಅಂದರೆ ನಮ್ಮೂರು ಮತ್ತು ಪಕ್ಕದೂರಿಗೆ ಊಟ ಹಾಕಿಸ್ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಊರಲ್ಲಿ ಅವರೆಕಾಯಿ ಗಿಡ ಹಾಕಿದ್ರು. ಹಾಗೆ ಸ್ವಲ್ಪ ಅವರೆಕಾಯಿ ಕೂಡ ಕಿತ್ಕೊಂಡು ಬಜ್ಜಿ ನೀವೇ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದ್ರು. ನಾನು, ಅಕ್ಕ, ನನ್ನ ಹಸ್ಬೆಂಡ್ ಸೇರಿ ಬಜ್ಜಿ ಕೂಡ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನೈಟ್ ಆಗಿತ್ತು. ಊರಿಂದ ಎಲ್ಲರೂ ಊಟಕ್ಕೆ ಬಂದಿದ್ರು. ಊರವರೆಲ್ಲ ಈ ಥರ ಒಟ್ಟಿಗೆ ಸೇರೋದು ಒಂಥರ ಚೆಂದ ಅಲ್ವಾ. ಅಮ್ಮ ಮತ್ತು ದೊಡ್ಡಮ್ಮ ಅವರು ಬೆಳಗ್ಗೆ ಬರ್ತೀವಿ ಅಂದರು. ಅದಕ್ಕೆ ನಾವು ಊಟ ಮಾಡಿಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಆನ್ ದಿ ವೇ ಬರಬೇಕಾದ್ರೆ ಕ್ರ್ಯಾಕರ್ ಸೌಂಡ್ ಬರ್ತಿತ್ತು. ಏನಪ್ಪ ಇದು ಅಂತ ಬಂದು ನೋಡಿದ್ರೆ ಕುಣಿಗಲ್ ಉತ್ಸವ ನಡೀತಿತ್ತು. ನಾವು ಹಾಗೆ ಲೈಟಿಂಗ್ಸ್ನ ನೋಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ. ಓಕೆ, ಸಿಗುವ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.